ಎಲ್ಲರಿಗೆ ನಮಸ್ಕಾರ. ಇವತ್ತು ಹೆಸರು ಕಾಳಿನ ವಡಿ ಮಾಡೋದು ಹೇಗಂತ ನೋಡೋಣ್ರಿ. ಮಕ್ಕಳಿಗೆ ದೊಡ್ಡರಿಗೆ ಕೂಡ ತುಂಬ ಇಷ್ಟ ನೋಡ್ರಿ. ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಒಂದು ತಟ್ಟಗೆ ಸೋಡಾ ಹಾಕಿಲ್ದಂಗೆ ಸುಲಭವಾಗಿ ಮಾಡ್ಬೋದು ನೋಡ್ರಿ. ಎಣ್ಣೆ ಹಿಡಿಯಲ್ಲ ಏನಿಲ್ಲ ರೀ. ಅಷ್ಟು ಮಸ್ತ್ ಟೇಸ್ಟ್ ಇರ್ತಾವೆ ನೋಡ್ರಿ. ಅಷ್ಟು ಟೇಸ್ಟ್ ಇರ್ತವೆ, ಮಸ್ತ್ ಟೇಸ್ಟ್ ಇರ್ತವೆ ಬಾಯಾಗ. ಈಗ ಇದೇ ಥರ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ, ಒಂದು ಸ್ವಲ್ಪ ಹೆಸರು ಕಾಳು ತೊಗೊಂಡನಿ. ರಾತ್ರಿ ನೆನೆ ಇಟ್ಟಿದ್ದೆ. ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಮಾಡಾಕತ್ತೇನೆ ರೀ. ತಣ್ಣೀರು ನೆನೆ ಇಟ್ಟೆ ನಾನು, ಬೆಳಗ್ಗೆ ಮಾಡಾಕತ್ತೀನಿ. ನಾವು ದಿಢೀರ್ನ ಮಾಡ್ಬೇಕಂದ್ರೆ ಬಿಸಿನೀರು ಹಾಕಿ ಒಂದು 2 ತಾಸು 3 ತಾಸು ಇಟ್ಟರೆ ನಡಿತೈತೆ ನೋಡ್ರಿ. ಈಗ ಇದಕ್ಕೆ ಏನೇನು ಪದಾರ್ಥ ಬೇಕು ಹಾಕ್ಯಂತಾನೆ ನೋಡ್ರಿ. ಈಗ ಕರಿಬೇವು ಹಾಕ್ಯಂತಾನೆ ನೋಡ್ರಿ. ಹಸಿ ಶುಂಠಿ ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಯಂತಾನೆ ರೀ ನೋಡ್ರಿ. ಮೆಣಸಿನ್ಕಾಳು ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ನೋಡ್ರಿ, ಕರಿಬೇವು ಹಾಕ್ಯಂದನಿ, ಬೆಳ್ಳುಳ್ಳಿ ಹಾಕ್ಯಂದನಿ, ಹಸಿ ಶುಂಠಿ ಹಾಕ್ಯಂದನಿ. ಈಗ ಜೀರಿಗೆ ಹಾಕ್ಯಂತಾನೆ ನೋಡ್ರಿ. ಜೀರಿಗೆ ಹಾಕ್ಯಣನಿ. ಒಂದು 3 ಕೆಂಪು ಮೆಣಸಿನ್ಕಾಯಿ ತೊಗೊಳೋಣ ನೋಡ್ರಿ. ಇವನ್ನೊಂದು ಸ್ವಲ್ಪ ಈ ಥರ ಕಟ್ ಮಾಡಿ ಹಾಕ್ಯಬೇಕ್ರಿ. ಅಂದ್ರೆ ಕಾಳಿನಾಗ ಸಣ್ಣಾಗಿ ಬಂದ್ಬಿಡ್ತಾವ್ರಿ. ನೋಡ್ರಿ, ಈಗ ಇದನ್ನು ನೀರು ಹಾಕ್ಲಿಲ್ದಂಗೆ ರುಬ್ಕೊಂಬರ್ಬೇಕು ನೋಡ್ರಿ. ಈಗ ನೀರು ಹಾಕ್ದಂಗೆ ನಾನು ಮಿಕ್ಸಿ ಹಾಕ್ಕೊಂಬರ್ತೇನೆ ರೀ. ನೋಡ್ರಿ, ಈ ಥರ ರುಬ್ಕೊಂಬಂದ ನೋಡ್ರಿ. ಒಂದು ಸ್ವಲ್ಪ ಚಾಟನ ಇರ್ಬೇಕು ರೀ. ತೀರ ಸಣ್ಣ ಹಾಕಬಾರ್ದು, ಈ ಥರ ಇರ್ಬೇಕು ನೋಡ್ರಿ. ಈಗ ಇದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಹಾಕ್ಯಂತಾನೆ ನೋಡ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತಾನೆ ನೋಡ್ರಿ. ಒಂದು ಅರ್ಧ ಲೋಟ ಅಕ್ಕಿ ಹಿಟ್ಟು ಹಾಕ್ಯಂತಾನೆ ನೋಡ್ರಿ. ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಯಂತಾನೆ ನೋಡ್ರಿ. ಮೆಣಸಿನ್ಕಾಯಿ ಖಾರ ಇರ್ಲಿಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಯಂಡು ಮಾಡ್ಕೊಂಡು ನೋಡ್ರಿ. ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಯಂತಾನೆ ನೋಡ್ರಿ. ಬೇಕಂದ್ರೆ ಹಾಕ್ಯಬೋದ್ರಿ, ಬೇಡ ಅಂದ್ರೆ ಬಿಡ್ಬೋದ್ರಿ. ನಡೀತೈತ್ರಿ ಅರ್ಶಿನ ಪುಡಿ ಹಾಕ್ಲಿಕ್ಕೆ. ನಾನೆಲ್ಲ ಒಂದು ಸ್ವಲ್ಪ ಹಾಕ್ಯಂಡಾನೆ ನೋಡ್ರಿ. ಈಗ ನೀರು ಹಾಕ್ದಂಗೆ ಮಿಕ್ಸ್ ಮಾಡ್ಕೊಬೇಕ್ರಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ. ಸೋಡಾ ಹಾಕಬಾರ್ದ್ರಿ ಇದಕ್ಕೆ, ಹಂಗೆ ಮಾಡ್ಕೊಬೇಕು. ನೋಡ್ರಿ, ಈ ಥರ ರೆಡಿ ಆಗೈತೆ ನೋಡ್ರಿ. ಇಷ್ಟಿಷ್ಟು ತೊಗೊಂಡು ವಡಿ ತಟ್ಕೊಂಡು ಬಿಡ್ಬೇಕು ನೋಡ್ರಿ. ಈ ಥರ ತಟ್ಕೊಬೇಕ್ರಿ. ಈ ಥರ ತಟ್ಕೊಂಡು ಒಂದೊಂದು ವಡಿ ಬಿಡ್ಬೇಕು ನೋಡ್ರಿ. ಈಗ ಇದೇ ಥರ ಒಂದೊಂದು ವಡಿ ಬಿಡೋದು ಹೇಗಂತ ನೋಡೋಣ್ರಿ. ಈಗ ಎಣ್ಣೆ ಕಾದತಿಲಿ ಚೆಕ್ ಮಾಡೋಕೆ ಒಂದು ಸ್ವಲ್ಪ ಹಿಟ್ಟು ಹಾಕಿದ್ದೆ. ಎಣ್ಣೆ ಕಾದತ್ರಿ. ಈಗ ಒಂದೊಂದಾಗಿ ವಡಿ ಹಾಕ್ಯಂತೇನೆ ನೋಡ್ರಿ. ನೋಡ್ರಿ, ಒಮ್ಮಕ್ಲೆ ಕೈ ಆಡಬಾರ್ದು. ಒಂದು ಸ್ವಲ್ಪ ಕೆಂಪಾಗಿಂದ ಈ ಥರ ಕೈ ಆಡ್ಬೇಕು ನೋಡ್ರಿ. ಒಂದೊಂದು ಈ ಥರ ಹೊಳಿಸಿಕ್ಯಂತಾನೆ ನೋಡ್ರಿ. ಒಂದು ಅಂಟಿಗೆ ನಂಗಿಲ್ರಿ, ಬಿಡಿ ಬಿಡಿ ಆಗಿ ಬರ್ತಾವೆ, ಮಸ್ತ್ ಬರ್ತಾವೆ. ವಡಿ ರೆಡಿ ಆಗ್ಯಾವ, ಹಾಕಂತಾನೆ ನೋಡ್ರಿ. ಎಷ್ಟು ಮಸ್ತ್ ಬಂದ ನೋಡ್ರಿ, ಕೆಂಪಗ. ಇದೇ ಥರ ಇನ್ನೊಂದು ಬಿಟ್ಟು ತೋರಿಸ್ತೇನೆ ನೋಡ್ರಿ. ಗ್ಯಾಸ್ ಸಣ್ಣ ಇಟ್ಕೊಂಡು ಮತ್ತು ಒಂದೊಂದಾಗಿ ಬಿಡ್ಬೇಕು ನೋಡ್ರಿ. ಜಾಸ್ತಿ ಜೋರಿಟ್ರೆ ಒಂದೊಂದು ವಡಿ ಹೊತ್ತಿ ಬಿಡ್ತಾವ್ರಿ. ಉರಿ ಸಣ್ಣ ಇಟ್ಕೊಂಡು ಮಾಡ್ಬೇಕ್ರಿ.
ಒಂದು ಸ್ವಲ್ಪ ಬೆಂದವು ಹೊಳ್ಳಿ ಸಿಕ್ಕಂತಾನೆ. ಈ ಥರ ಕಡ್ಡಿದ್ರೆ ಈಜಿ ಆಗತ್ತೆ ನೋಡಿರಿ ಹೊಳ್ಸಾಕ. ನೋಡ್ರಿ ಇವು ರೆಡಿ ಆಗ್ಯಾವ. ಈಗ ತಕೊಂತೀನಿ. ನೋಡ್ರಿ ಎಷ್ಟು ಮಸ್ತ್ ಬಂದು ನೋಡ್ರಿ ರೆಡಿ ಆಗ್ಯಾವ ನೋಡ್ರಿ ವಡಿ ಎಷ್ಟು ಮಸ್ತ್ ಬಂದವ್ರಿ. ಎಣ್ಣೆ ಹಿಡಿಯಂಗಿಲ್ಲ ಏನಿಲ್ಲ ನೋಡ್ರಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸಾಯಂಕಾಲ ಟೀ ಟೈಮ್ನಾಗ ಈ ಥರ ಮಾಡಿಕೊಟ್ರೆ ಚಹಾ ಕುಡ್ಕೊಂತ ತಿನ್ಬೋದು ನೋಡ್ರಿ. ಮಸ್ತ್ ಟೇಸ್ಟ್ ಅದಾವು. ನೀವು ಇದೇ ಥರ ಒಂದು ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.